ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಲೈಫ್ ಟೀಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವಂತೆ ದೇವರು ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯ ನೋಡುವ ಕೇಳುವ ಪ್ರತಿಯೊಂದು ದೇವರ ಮಕ್ಕಳನ್ನು ಹೃದಯ ಅಂತರಾತ್ಮದಿಂದ ನಿಮ್ಮನ್ನು ಶುಭಗೊಳ್ಳುತ್ತದೆ. ಯೇಸು ಸ್ವಾಮಿ ತಾನೇ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಕರ್ತನು ಆಶ್ರಯಿಸಲಿ. ಆಮೇನ್. ನಾನು ಕರ್ತನಲ್ಲಿ ನಂಬ್ತಿದ್ದೇನೆ, ನೀವು ಕುಟುಂಬವಾಗಿ ಆಶೀರ್ವಾದವಿದ್ದರೆಂಬುದಾಗಿ. ಕಾರಣ ಮಕ್ಕಳೇ, ಈ ತಿಂಗಳು ಪೂರ್ತಿಯಾಗಿ ನಾವು ಕುಟುಂಬಗಳಿಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ದೇವರು ಈ ತಿಂಗಳು ನಮ್ಮ ಕುಟುಂಬಗಳಿಗೋಸ್ಕರ ವಾಗ್ದಾನ ಮಾಡಿದ್ದಾರೆ. ಆ ವಾಗ್ದಾನ ಇಟ್ಟು ಈ ತಿಂಗಳು ಪೂರ್ತಿಯಾಗಿ ಪ್ರತಿಯೊಂದು ದೇವರ ಕ್ರೈಸ್ತ ಕುಟುಂಬದ ಬಿಡುಗಡೆಗೋಸ್ಕರ, ಆಶೀರ್ವಾದಗೋಸ್ಕರ, ರಕ್ಷಣೆಗೋಸ್ಕರ, ಸಮಾಧಾನಗೋಸ್ಕರ, ಸೌಖ್ಯಗೋಸ್ಕರ ಪ್ರಾರ್ಥಿಸ್ತಿದ್ದೀವಿ. ಆದ್ದರಿಂದ ನಾನು ಕ್ರಿಸ್ತನಲ್ಲಿ ನಂಬ್ತಿದ್ದೇನೆ, ಈ ಲೈಫ್ ಟೀಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುವ ಕೇಳುವ ಪ್ರತಿಯೊಂದು ದೇವರ ಮಕ್ಕಳು ನೀವು ಕ್ರಿಸ್ತನಲ್ಲಿ ಆಶೀರ್ವಾದವಾಗಿದೆ ಎಂಬುದಾಗಿ. ಆಮೇನ್. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನ ಹಾಗೆ ಆಶೀರ್ವಿಸಲಿ. ಗಾಡ್ ಬ್ಲೆಸ್ ಯು. ಪ್ರೀತಿಯ ದೇವರ ಮಕ್ಕಳೇ, ಚೆನ್ನಾಗಿ ಗಮನಿಸಿ. ಎಲೆಕ್ಷನ್ಗೋಸ್ಕರ ಪ್ರತಿದಿನ ನಾವು ಪ್ರಾರ್ಥಿಸಬೇಕು. ನಮ್ಮ ಕರ್ನಾಟಕದಲ್ಲಿ ಎಲೆಕ್ಷನ್ 2 ಕಡೆ ಮುಗಿದೋಯ್ತದೆ, ಸುಮ್ಮನೆ ಇರಬಾರ್ದು. ಎಲೆಕ್ಷನ್ ನಡೀತಾ ಇದೆ ಅಲ್ವಾ? ಬರೋ ಜೂನ್ಗೆ ರಿಸಲ್ಟ್ ಇದೆ. ಫಲಿತಾಂಶಕ್ಕೋಸ್ಕರ ನಾವು ಫಲಿತಾಂಶ ಬರೋವರೆಗೂ ದೇವರ ಸಮಯದಲ್ಲಿ ಒಂದು ಒಳ್ಳೆಯ ಸರ್ಕಾರ, ಒಂದು ಒಳ್ಳೆ ಪ್ರಧಾನಮಂತ್ರಿನ, ಒಂದು ಒಳ್ಳೆಯ ಪಕ್ಷವನ್ನು ದೇವರ ಚಿತ್ತದ ಪ್ರಕಾರ ನಮ್ಮ ದೇಶದಲ್ಲಿ ದೇವರು ನಮಗೆ ನೇಮಿಸಿಕೊಡ್ಬೇಕು. ನಾವು ಪ್ರಾರ್ಥಿಸಬೇಕು, ದೇವರು ಕ್ರಿಯೆ ಮಾಡ್ತಾರೆ. ಅವ್ರಿಗೆ ಚಿತ್ತವಾದ ಒಂದು ಪಕ್ಷವನ್ನು, ಒಂದು ಅಧಿಕಾರಿಯನ್ನು, ಒಂದು ಸರ್ಕಾರವನ್ನು ಕರ್ತನೆ ನೇಮಿಸಿಕೊಡುವ ದೇವರಾಗಿದ್ದಾರೆ. ಆಮೇನ್, ಹಲ್ಲೆಲೂಯಾ. ಆದ್ದರಿಂದ ಪ್ರತಿಯೊಂದು ದೇವರ ಮಕ್ಕಳು ಎಲೆಕ್ಷನ್ ರಿಸಲ್ಟ್ ಬರೋವರೆಗೂ ನಾವು ದೇವರ ಸಮೂಹದಲ್ಲಿ ಪ್ರಾರ್ಥಿಸಬೇಕು. ಕರ್ತನು ನಮ್ಮನ್ನು ಆಶ್ರಯಿಸಲಿ. ಅದು ಮಾತ್ರ ಇಲ್ಲ ಪ್ರತಿ ಮಕ್ಕಳೇ, ನಾವು ನಮ್ಮ ಕರ್ನಾಟಕ ರಾಜ್ಯದ ರಕ್ಷಣೆಗೋಸ್ಕರ, ಕರ್ನಾಟಕ ರಾಜ್ಯದ ಉಜ್ಜೀವನಕ್ಕೋಸ್ಕರ, ಕರ್ನಾಟಕ ರಾಜ್ಯದ ಒಂದು ಆಶೀರ್ವಾದಕ್ಕೋಸ್ಕರ ಪ್ರತಿದಿನ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ, ಕುಟುಂಬ ಪ್ರಾರ್ಥನೆಯಲ್ಲಿ, ನಿಮ್ಮ ಸಭೆ ಪ್ರಾರ್ಥನೆಯಲ್ಲಿ ನೀವು ಪ್ರಾರ್ಥಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಯಾಕಂದರೆ ನಾವು ಇರುವಂಥ ಈ ಕರ್ನಾಟಕ ರಾಜ್ಯ ರಕ್ಷಣೆ ಹೊಂದಬೇಕು, ಒಂದು ಉಜ್ಜೀವನವನ್ನು ಕಾಣಬೇಕು. ದೇವರು ನಮ್ಮ ಕರ್ನಾಟಕವನ್ನು, ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಜನಗಳನ್ನು ದೇವರು ಆಶ್ರಯಿಸಬೇಕು. ಆಮೇನ್. ಆದ್ದರಿಂದ ಪ್ರತಿಯೊಂದು ದೇವರ ಮಕ್ಕಳು ದೇಶಕ್ಕಾಗಿ, ದೇಶದ ರಕ್ಷಣೆಗಾಗಿ, ಜನರ ಬಿಡುಗಡೆಗೋಸ್ಕರ ಪ್ರಾರ್ಥಿಸಬೇಕು. ಕರ್ತನು ನಮ್ಮನ್ನು ಆಶೀರ್ವದಿಸಲಿ. ಸರಿ ಮಕ್ಕಳೇ, ಇವತ್ತು ಕೂಡ ಪರಿಶುದ್ಧ ಆತ್ಮನು ನಮ್ಮೊಂದಿಗೆ ಮಾತಾಡುವ ವಾಕ್ಯದ ಸಂದೇಶ. ಈ ತಿಂಗಳು ಪ್ರತಿ ಮಕ್ಕಳೇ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ. ಕೀರ್ತನೆ 115, 12 ಮತ್ತು 13ನೇ ವಾಕ್ಯ, ಸಾಮ್ಸ್ 115 ವರ್ಸ್ 12 and 13. ಅಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ: ಕರ್ತನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಆತನು ನಮ್ಮ ಎಲ್ಲರನ್ನ ಆಶೀರ್ವದಿಸುವನು. ಇಸ್ರೇಲ್ ಕುಟುಂಬದವರನ್ನ ಕರ್ತನು ಆಶೀರ್ವದಿಸುವನು. ಹೌದು ಪ್ರತಿ ಮಕ್ಕಳೇ, ಈ ತಿಂಗಳು ಮಂತ್ ಆಫ್ ಬ್ಲೆಸ್ಸಿಂಗ್. ದೇವರಿಂದ ನಮ್ಮ ಕುಟುಂಬಗಳು ಆಶೀರ್ವಾದವನ್ನು ಹೊಂದಿಕೊಳ್ಳುವ ತಿಂಗಳಾಗಿ ದೇವರು ಆಶೀರ್ವದಿಸಿದ್ದಾರೆ. ಆದ್ದರಿಂದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇವತ್ತು ಎಷ್ಟೋ ಕ್ರೈಸ್ತರ ಕುಟುಂಬಗಳಲ್ಲಿ, ದೇವರ ಮಕ್ಕಳ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ. ಅನೇಕ ಕುಟುಂಬಗಳಲ್ಲಿ ವೇದನೆ, ಕಣ್ಣೀರು, ಕಷ್ಟ, ವ್ಯಾಧಿಗಳು, ಸೈತಾನ ಹೋರಾಟಗಳು. ಹೆಸರಿಗೆ ಸಭೆಗೆ ಹೋಗಿ ಬರ್ತಾ ಇದ್ದಾರೆ, ದೇವರನ್ನ ಆರಾಧನೆ ಮಾಡ್ತಿದ್ದಾರೆ, ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದಾರೆ. ಆದರೆ ಕುಟುಂಬದಲ್ಲಿ, ತನ್ನ ಮನೆಗಳಲ್ಲಿ ಅನೇಕ ದೇವ್ರ ಮಕ್ಕಳಿಗೆ ಬಿಡುಗಡೆ ಇಲ್ಲ. ಅನೇಕರು ಕಷ್ಟಪಟ್ಟು, ವೇದನೆ ಪಟ್ಟು, ಕಣ್ಣೀರಿಂದ, ದುಃಖದಿಂದ ತನ್ನ ಕುಟುಂಬದಲ್ಲಿ ಜೀವನವನ್ನು, ದಿನಗಳನ್ನು ಕಳೆಯುತ್ತಿದ್ದಾರೆ. ಆದರೆ ಈ ಮೇ ತಿಂಗಳು ಯೇಸು ಸ್ವಾಮಿ ನಮ್ಮ ಕುಟುಂಬಗಳನ್ನು
ನೆನಪು ಮಾಡಿಕೊಂಡಿದ್ದಾರೆ. ಆದ್ದರಿಂದ ಖಂಡಿತವಾಗಿ ದೇವರು ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಮನೆಗಳನ್ನು, ನಮ್ಮ ಕಾರ್ಯಗಳನ್ನು ಆಶೀರ್ವದಿಸುವನು. ಆದ್ದರಿಂದ ಕಳೆದ 2-3 ವಾರದಿಂದ ದೇವರು ನಮ್ಮೊಂದಿಗೆ ಒಂದು ಕುಟುಂಬ ರಕ್ಷಣೆ ಹೊಂದಬೇಕಾದರೆ, ಒಂದು ಕುಟುಂಬದಲ್ಲಿ ದೇವರ ಆಶೀರ್ವಾದ ಉಂಟಾಗಬೇಕಾದರೆ, ಒಂದು ಕುಟುಂಬದಲ್ಲಿ ದೇವರ ಸಮಾಧಾನ, ಸಂತೋಷ, ನೆಮ್ಮದಿ, ಬಿಡುಗಡೆ ಹೊಂದಿಕೊಳ್ಳಬೇಕಾದರೆ, ದೇವರ ಮಕ್ಕಳಾದ ನಾವು ನಮ್ಮ ಕುಟುಂಬಗಳಲ್ಲಿ ಹೇಗಿರಬೇಕು, ಏನು ಮಾಡಬೇಕು ಎಂಬುದಾಗಿ ಕಳೆದ 2-3 ವಾರದಿಂದ ನಮ್ಮ ಮಧ್ಯದಲ್ಲಿ ಮಾತಾಡ್ತಿದ್ದಾರೆ. ಕಳೆದ ವಾರದಲ್ಲಿ ನೋಡುವ ಕೂಡ ಬುದ್ಧಿ ಉಳ್ಳ ಸ್ತ್ರೀ ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುತ್ತಾಳೆಯೇ. ಒಂದು ಮನೆ ಕಟ್ಟಲ್ಪಡಬೇಕಾದ್ರೆ ಆ ಮನೆಯಲ್ಲಿರುವಂಥ ಸ್ತ್ರೀ, ಆ ಸಹೋದರಿ ಜ್ಞಾನವಂತೆಯಾಗಿ ಬುದ್ಧಿವಂತೆಯಾಗಿರುವಾಗ ಮಾತ್ರ ಆ ಕುಟುಂಬ ಆಸ್ತಿಯಾಗಿರುತ್ತದೆ. ಕಳೆದ ವಾರದಲ್ಲಿ ಮಾತಾಡಿದರು, ನಾವು ಮನೆಗಳಲ್ಲಿ ಕುಟುಂಬವಾಗಿ ಪ್ರಾರ್ಥನೆ ಮಾಡಬೇಕು. ಕುಟುಂಬ ಪ್ರಾರ್ಥನೆ ತುಂಬ ಅವಶ್ಯಕತೆ, ತುಂಬ ಮುಖ್ಯ ಎಂಬುದಾಗಿ ನೋಡಿದೆವು. ಕಾರಣ ಪ್ರತಿ ಮಕ್ಕಳೇ, ತುಂಬ ಕ್ರೈಸ್ತರ ಕುಟುಂಬಗಳಲ್ಲಿ, ದೇವರ ಮಕ್ಕಳ ಮನೆಗಳಲ್ಲಿ ಕುಟುಂಬ ಪ್ರಾರ್ಥನೆಯೇ ಇಲ್ಲ. ಎಷ್ಟೋ ಮನೆಗಳಲ್ಲಿ ಪ್ರಾರ್ಥನೆ ಶಬ್ದನೇ ಇಲ್ಲ. ಅದಕ್ಕೆ ಕೆಡುಕಾದ ಸೈತಾನನು ಮನೆಗಳನ್ನು, ಕುಟುಂಬಗಳನ್ನು ಅನೇಕ ರೀತಿಯಲ್ಲಿ ಅವನು ವೇದನೆ ಪಡಿಸ್ತಾ ಇದ್ದಾನೆ. ಆದ್ದರಿಂದ ದೇವರು ಕೊಡುವಂಥ ಒಂದೊಂದು ಆಲೋಚನೆಗೆ ಕ್ರೈಸ್ತ ಕುಟುಂಬಗಳು, ದೇವರ ಮಕ್ಕಳು ಆಲೋಚನೆಗೆ ಒಪ್ಪಿಸಿಕೊಡುವಾಗ, ಆ ವಾಕ್ಯದ ಪ್ರಕಾರ ನಮ್ಮ ಮನೆಗಳನ್ನು ನಡೆಸಲು ಒಪ್ಪಿಸಿಕೊಡುವಾಗ ಖಂಡಿತವಾಗಿ ದೇವರು ನಮ್ಮನ್ನು, ನಮ್ಮ ಕುಟುಂಬಗಳನ್ನು ನೆನಪು ಮಾಡಿಕೊಂಡು ಖಂಡಿತವಾಗಿ ನಮ್ಮ ಕುಟುಂಬಗಳನ್ನು ಆಶೀರ್ವದಿಸುವರು. ಅದು ತಾನೇ ದೇವರ ಚಿತ್ತ. ದೇವರ ಮಕ್ಕಳು ಆಶೀರ್ವಾದವಾಗಿರಬೇಕು. ಆತನ ಚಿತ್ತ, ಆತನ ಇಷ್ಟ ಕೂಡ ಅದಿವ್ಯವಾಗಿದೆ. ಇವತ್ತು ಪ್ರತಿ ಮಕ್ಕಳೇ, ಒಂದು ಕುಟುಂಬ, ಕ್ರೈಸ್ತ ಕುಟುಂಬ, ದೇವರ ಮಕ್ಕಳ ಮನೆಗಳು ಆಶೀರ್ವಾದವಾಗಿರಬೇಕಾದ್ರೆ ಕುಟುಂಬವಾಗಿ ಉಪವಾಸ ಇದ್ದು ಪ್ರಾರ್ಥಿಸಬೇಕು. ಕಳೆದ ವಾರ ನೋಡಿದೆವು, ಕುಟುಂಬವಾಗಿ ಪ್ರತಿದಿನ ನಾವು ಪ್ರಾರ್ಥಿಸಬೇಕು. ಇವತ್ತು ಪ್ರತಿ ಮಕ್ಕಳೇ, ಪರಿಶುದ್ಧ ಆತ್ಮನು ಕುಟುಂಬಗಳಿಗೆ ಕೊಡುವಂಥ ಆಲೋಚನೆ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮನೆಗಳಲ್ಲಿ ನಾವು ವಾರಕ್ಕೊಂದು ದಿನನೋ, ತಿಂಗಳಿಗೊಂದು ದಿನನೋ, ಒಂದು ಸಮಯವನ್ನು ನೇಮಿಸಿಕೊಂಡು ಉಪವಾಸ ಇದ್ದು ಪ್ರಾರ್ಥಿಸುವಾಗ ದೇವರು ನಮ್ಮ ಮನೆಗಳನ್ನು ರಚಿಸ್ತಾರೆ, ಕಾಯುತ್ತಾರೆ, ನಡೆಸುತ್ತಾರೆ, ಪೋಷಣೆ ಮಾಡುತ್ತಾರೆ. ಎಲ್ಲ ರೀತಿಯಲ್ಲಿ ನಮ್ಮ ಕುಟುಂಬಗಳನ್ನು ದೇವರು ಆಶೀರ್ವದಿಸ್ತಾರೆ. ಆದ್ದರಿಂದ ಉಪವಾಸ ಪ್ರಾರ್ಥನೆ ಕುಟುಂಬದಲ್ಲಿ, ನಮ್ಮ ಮನೆಗಳಲ್ಲಿ ಉಪವಾಸ ಪ್ರಾರ್ಥನೆ ತುಂಬ ಮುಖ್ಯ, ತುಂಬ ಅವಶ್ಯವಾಗಿದೆ. ಇವತ್ತು ಸಭೆಗಳಲ್ಲಿ ಉಪವಾಸ ಕೂಟ 3 ದಿನ, 1 ದಿನ, 7 ದಿನ, 21 ದಿನ, 40 ದಿವಸ ಕೂಡ ಸಭೆಗಳಲ್ಲಿ ಉಪವಾಸ ಕೂಟ ನಡೆಸ್ತಾರೆ. ಸಭೆ ಮಕ್ಕಳು, ವಿಶ್ವಾಸಿಗಳು, ಕ್ರೈಸ್ತರು ಹೋಗಿ ಭಾಗಿಯಾಗ್ತಾರೆ. ಅದು ಸಭೆಗೆ ಆಶೀರ್ವಾದ, ಸೇವೆಗೆ ಆಶೀರ್ವಾದ. ಆದರೆ ನಿಮ್ಮ ಮನೆಗೆ ಆಶೀರ್ವಾದ ಬೇಕಲ್ವಾ? ನಿಮ್ಮ ಕುಟುಂಬಗಳಿಗೆ ಬಿಡುಗಡೆ ಬೇಕಾದರೆ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಕುಟುಂಬ ಸಮೇತವಾಗಿ ವಾರಕ್ಕೊಂದು ದಿನನೋ, ತಿಂಗಳಿಗೊಂದು ದಿನನೋ ನೀವು ಸಮಯವನ್ನು, ದಿನವನ್ನು ನೇಮಿಸಿಕೊಂಡು ದೇವರ ಸಮಯದಲ್ಲಿ ಕುಟುಂಬವಾಗಿ ಉಪವಾಸದ ಪ್ರಾರ್ಥಿಸುವಾಗ ಕರ್ತರು ನಿಮ್ಮ ಕುಟುಂಬಗಳನ್ನು ನೆನಪು ಮಾಡಿಕೊಂಡು ದೇವರು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸ್ತಾರೆ. ಕಾರಣ ಸತ್ಯವೇದದಲ್ಲಿ ಓದುವಾಗ ಮತ್ತೇನು ಬರೆದ ಸುವಾರ್ತೆ 6ನೇ ಅಧ್ಯಾಯ 16ನೇ ವಾಕ್ಯ, ಮ್ಯಾಥ್ಯೂ 6:16, ಅಲ್ಲಿ ಮತ್ತೇನು ಬರೆದ ಪತ್ರಿಕೆ 6:16ರಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ಇದಲ್ಲದೆ ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪೆಗೆ ಮಾಡಿಕೊಳ್ಳಬೇಡಿರಿ. ಅವರು ತಾನು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಉಪವಾಸ ಮಾಡಬೇಕು, ಉಪವಾಸ ಮಾಡುವುದು ಬಹಳ ಅವಶ್ಯಕತೆಯಾಗಿದೆ. ಅದೇ ರೀತಿ ಯಾವ ರೀತಿ ಉಪವಾಸ ಮಾಡಬೇಕು, ಯಾವ ರೀತಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಬಾರ್ದೆಂಬುದಾಗಿ ಇಲ್ಲಿ ಬೋಧಿಸುವುದನ್ನು ನಾವು ನೋಡ್ತೀವಿ. ಆದ್ದರಿಂದ ಪ್ರತಿಯೊಂದು ಕ್ರೈಸ್ತ ಕುಟುಂಬಗಳು, ಪ್ರತಿಯೊಂದು
ದೇವರ ಮಕ್ಕಳು ಉಪವಾಸ ಇದ್ದು ಪ್ರಾರ್ಥನೆ ಮಾಡುವುದು ನಮಗೆ ಅವಶ್ಯಕತೆಯಾಗಿದೆ. ಅದು ತುಂಬ ಮುಖ್ಯವಾಗಿದೆ. ಅದು ನಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿದೆ. ನೀವು ಅದೇ ಮತ್ತೇನು ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಾಕ್ಯ, ಮ್ಯಾಥ್ಯೂ 4:2. ಮತ್ತೇನು ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಾಕ್ಯ ಓದಿ ನೋಡುವಾಗ, ಆತನು ಅಂದರೆ ಯೇಸು 40 ದಿವಸ ಹಗಲು ರಾತ್ರಿ ಉಪವಾಸವಿದ್ದ ತರುವಾಯ ಆತನಿಗೆ ಹಸುವಾಯಿತು. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಚೆನ್ನಾಗಿ ದೇವರ ವಾಕ್ಯ ಗಮನಿಸಿ. ಯಾಕಂದರೆ ನಾನು ದೇವರ ಸಮಯದಲ್ಲಿ ಪ್ರಾರ್ಥಿಸ್ತಿರುವಾಗ ಯೇಸು ಸ್ವಾಮಿ ಹೇಳಿದ್ರು, ತುಂಬ ನನ್ನ ಮಕ್ಕಳು ಕ್ರೈಸ್ತರು ದೇವರ ಮಕ್ಕಳು ಸಭೆಗೆ ಬರ್ತಾರೆ, ಆರಾಧನೆ ಮಾಡ್ತಾರೆ, ದೇವರ ವಾಕ್ಯ ಕೇಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಆದರೆ ಇವತ್ತು ಕೂಡ ಎಷ್ಟೋ ಕ್ರೈಸ್ತ ಕುಟುಂಬಗಳಲ್ಲಿ ರಕ್ಷಣೆ ಇಲ್ಲ, ಬಿಡುಗಡೆ ಇಲ್ಲ, ಆಶೀರ್ವಾದ ಇಲ್ಲ, ಸಮಾಧಾನ ಇಲ್ಲ. ಅವರು ಎದುರು ನೋಡುವ ಕಾರ್ಯದಲ್ಲಿ ಜಯ ಇಲ್ಲ. ಎಷ್ಟೋ ಕುಟುಂಬಗಳು ಇವತ್ತು ಕೂಡ ಸೈತಾನದಿಂದ ಕಟ್ಟಲ್ಪಟ್ಟಿದೆ. ವ್ಯಾಧಿಯಿಂದ, ಸಾಲಗಳಿಂದ, ದರಿದ್ರಗಳಿಂದ ಕಟ್ಟಲ್ಪಟ್ಟ ಸ್ಥಿತಿಯಲ್ಲಿ ಜೀವನ ನಡೆಸ್ತಿದ್ದಾರೆ. ಆದರೆ ನಾನು ಅವರ ಕುಟುಂಬಗಳನ್ನು ನೆನಪು ಮಾಡಿಕೊಂಡಿದ್ದೀನಿ. ಆದ್ದರಿಂದ ಅವರ ಕುಟುಂಬಗಳನ್ನು ಆಶೀರ್ವದಿಸುವೆನೋ. ಆಮೇನ್. ಪ್ರೀತಿಯ ಸಹೋದರ, ನೋಡಿ, ಯೇಸು ಸ್ವಾಮಿ ಕೂಡ ಹಗಲು ರಾತ್ರಿ 40 ದಿವಸ ಉಪವಾಸದ ತರುవాత ಆತನಿಗೆ ಹಸಿವಾಯಿತು. ಯೇಸು ಸ್ವಾಮಿ ದೇವರ ಮಕ್ಕಳಿಗೆ, ಕ್ರೈಸ್ತ ಕುಟುಂಬಗಳಿಗೆ ಮಾತ್ರ ಉಪವಾಸ ಇದ್ದು ಪ್ರಾರ್ಥನೆ ಮಾಡಬೇಕಂತ ಹೇಳಿದಲ್ಲ. ಆತನು ಕೂಡ ಶರೀರದಲ್ಲಿ ಈ ಭೂಮಿಯಲ್ಲಿದ್ದಾಗ 40 ದಿವಸ ಹಗಲು ರಾತ್ರಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ದಾರೆ. ಆದ್ದರಿಂದ ಪ್ರತಿಯೊಂದು ಕ್ರೈಸ್ತ ಕುಟುಂಬಗಳು, ಪ್ರತಿಯೊಂದು ದೇವರ ಮಕ್ಕಳು ತಿಂಗಳಿಗೊಂದ್ಸರಿನೋ ವಾರಕ್ಕೊಂದ್ಸರಿನೋ ಒಂದು ದಿನವನ್ನು, ಒಂದು ಸಮಯವನ್ನು ಗೊತ್ತು ಮಾಡಿಕೊಂಡು ಉಪವಾಸ ಇದ್ದು ಪ್ರಾರ್ಥಿಸುವುದು ತುಂಬ ಮುಖ್ಯ, ತುಂಬ ಅವಶ್ಯ. ಅದು ನಮಗೆ ಆಶೀರ್ವಾದ. ನೀವು ಮಾರ್ಕ್ ಬರೆದ ಪತ್ರಿಕೆ 2ನೇ ಅಧ್ಯಾಯ 18ರಿಂದ 20ನೇ ವಾಕ್ಯದಲ್ಲಿ ಓದಿ ನೋಡುವಾಗ, ಅಲ್ಲಿ ಯೋಹಾನನ ಶಿಷ್ಯರು ಯೇಸುವಿನ ಶಿಷ್ಯರ ಕುರಿತು ಯೇಸು ಸ್ವಾಮಿ ಕೇಳ್ತಾರೆ, ಎಸಪ್ಪ, ಯಾಕೆ ನಿಮ್ಮ ಶಿಷ್ಯರು ಉಪವಾಸ ಇದ್ದು ಪ್ರಾರ್ಥಿಸುವುದಿಲ್ಲ? ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇವತ್ತು ನಮ್ಮಲ್ಲಿ ಕೂಡ ಅನೇಕರಿಗೆ ಅನೇಕ ಆತ್ಮಿಕ ಜೀವನದಲ್ಲಿ ಗೊಂದಲ. ಕೆಲವು ಜನ ವಾಗ್ದಾನ ಮಾಡ್ತಾರೆ, ಏನು ಉಪವಾಸ ಇದ್ದು ಪ್ರಾರ್ಥಿಸಲೇಬೇಕಾ? ಉಪವಾಸ ಇದ್ದು ಪ್ರಾರ್ಥಿಸಿದ್ರೆ ಮಾತ್ರ ದೇವರು ನಮಗೆ ಬಿಡುಗಡೆ ಕೊಡ್ತಾರಾ, ಜಯ ಕೊಡ್ತಾರಾ, ಅದ್ಭುತ ಮಾಡ್ತಾರಾ, ಸೌಖ್ಯ ಕೇಳ್ತಾರಾ, ನಮಗೆ ಪ್ರಾರ್ಥನೆಗೆ ಉತ್ತರ ಕೊಡ್ತಾರಾ ಎಂಬುದಾಗಿ ವಾಗ್ವಾದ ಮಾಡ್ತಾರೆ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಉಪವಾಸ ಇದ್ದು ಪ್ರಾರ್ಥಿಸುವುದು ನಮಗೆ ತುಂಬ ಒಳ್ಳೆಯದು, ಆಶೀರ್ವಾದ. ಅದು ದೇವರಿಗೆ ತುಂಬ ಒಂದು ಬಿಡುಗಡೆ ಮಾಡಲು ಒಂದು ಕಾರ್ಯವಾಗಿದೆ. ಆದ್ದರಿಂದ ಪ್ರತಿಯೊಂದು ದೇವರ ಮಕ್ಕಳು, ನೀವು ಯೋವಲ ಬರೆದ ಪುಸ್ತಕದಲ್ಲಿ ಓದಿ ನೋಡುವಾಗ ಅಲ್ಲಿ ಹೇಳ್ಪಟ್ಟಿದೆ, ಸಿಯೋನಲ್ಲಿ ಕೊಂಬುದಿರಿ, ನನ್ನ ಜನಗಳನ್ನು ನನ್ನ ಆಳಿಗೆ ಬರಮಾಡಿರಿ, ಉಪವಾಸ ದಿನವನ್ನು ನೇಮಿಸಿಕೊಳ್ಳಿರಿ, ನನ್ನ ನೋಡಿ ಮೊರೆಯಿಡಿರಿ, ಆಗ ನಾನು ನಿಮಗೆ ಬಿಡುಗಡೆ ಕೊಡುವೆನೋ. ಆಮೀನ್. ಸಹೋದರ, ಸಹೋದರಿ, ಯಾಕೆ ಇವತ್ತು ತುಂಬ ಕ್ರೈಸ್ತ ಮಕ್ಕಳು ಬಿಡುಗಡೆ ಇಲ್ಲದೆ, ಸಮಾಧಾನ ಇಲ್ಲದೆ ಜೀವನದಲ್ಲಿ ವೇದನೆ ಪಡ್ತಿದ್ದಾರೆ? ಅನೇಕ ಕುಟುಂಬದಲ್ಲಿ ತಡೆ, ಅನೇಕ ಕುಟುಂಬದಲ್ಲಿ ದರಿದ್ರ, ಅನೇಕ ಕುಟುಂಬದಲ್ಲಿ ಕಷ್ಟ, ಅನೇಕ ಕುಟುಂಬದಲ್ಲಿ ವ್ಯಾಧಿಗಳು, ಅನೇಕ ಕುಟುಂಬದಲ್ಲಿ ಮಾಟ ಮಂತ್ರ ಕ್ರಿಯೆಗಳಿಂದ ಅನೇಕರು ವ್ಯಾಧಿಯಿಂದ ಕಷ್ಟಪಡ್ತಿದ್ದಾರೆ. ಆದ್ದರಿಂದ ಪ್ರತಿಯೊಂದು ಕುಟುಂಬ ಉಪವಾಸ ಇದ್ದು ಪ್ರಾರ್ಥನೆ ಮಾಡುವುದು ತುಂಬ ಅವಶ್ಯಕತೆಯಾಗಿದೆ. ಒಂದು ವೇಳೆ ನೀವು ಕೇಳ್ಬೋದು, ಬ್ರದರ್, ಉಪವಾಸ ಇದ್ದು ಪ್ರಾರ್ಥನೆ ಮಾಡೋದ್ರಿಂದ ನಮಗೇನು ಆಶೀರ್ವಾದ? ಉಪವಾಸ ಇದ್ದು ಪ್ರಾರ್ಥನೆ ಮಾಡೋದ್ರಿಂದ ನಮಗೇನು ಪ್ರಯೋಜನ? ನಾವು ಉಪವಾಸ ಇದ್ದು ಕುಟುಂಬವಾಗಿ ಪ್ರಾರ್ಥಿಸೋದ್ರಿಂದ ದೇವರಿಗೆ ಏನು ಮಹಿಮೆ ಅಂತ ನೀವು ಕೇಳ್ಬೋದು. ಒಂದು 5 ಕಾರ್ಯ ಓದು ವಾರದಲ್ಲಿ ಕೂಡ ಕುಟುಂಬ ಪ್ರಾರ್ಥನೆಗೆ ಏನು ತಡೆ, ಅದಕ್ಕೆ ಕಾರಣ ಏನು ಎಂಬುದಾಗಿ ಒಂದು 5 ಕಾರ್ಯ ಪರಿಶುದ್ಧ ಆತ್ಮನು ನಿಮಗೆ ಆಲೋಚನೆ ಕೊಟ್ಟರು. ಅದಕ್ಕೆ ಮುಂಚಿತವಾಗಿ ಒಂದು ಕುಟುಂಬದಲ್ಲಿ ಬುದ್ಧಿಯುಳ್ಳ ಸ್ತ್ರೀ ಆಗಿರಬೇಕಾದ್ರೆ ಒಂದು 5 ಕಾರ್ಯವನ್ನು ಆಲೋಚನೆ ಕೊಟ್ಟರು. ಇವತ್ತು ಕೂಡ
ಕ್ರೈಸ್ತ ಕುಟುಂಬಗಳಲ್ಲಿ, ದೇವರ ಮಕ್ಕಳ ಕುಟುಂಬಗಳಲ್ಲಿ ಉಪವಾಸ ಇದ್ದು ಪ್ರಾರ್ಥಿಸುವುದಕ್ಕೆ ಪ್ರಾರ್ಥಿಸಲೇಬೇಕು. ಪ್ರಾರ್ಥಿಸುವುದರಿಂದ ನಮಗೇನು ಪ್ರಯೋಜನ, ನಮಗೇನು ಆಶೀರ್ವಾದ, ದೇವರಿಗೆ ಏನು ಮಹಿಮೆ ಎಂಬುದಾಗಿ ಒಂದು 5 ಕಾರ್ಯವನ್ನು ಪರಿಶುದ್ಧ ಆತ್ಮನು ನಮ್ಮೊಂದಿಗೆ ಮಾತಾಡುವಾಗ, ನಮಗೆ ಆಲೋಚನೆ ಕೊಡುವಾಗ, ಈ ವಾಕ್ಯವನ್ನು ಕೇಳುತ್ತಿರುವ ನೋಡುತ್ತಿರುವ ಪ್ರತಿಯೊಂದು ದೇವರ ಮಕ್ಕಳು ಇವತ್ತೊಂದು ತೀರ್ಮಾನ ಮಾಡಿ, ವಾರಕ್ಕೆ ಒಂದು ದಿನನೋ ತಿಂಗಳಿಗೆ ಒಂದು ದಿನನೋ ನಾನು, ನನ್ನ ಕುಟುಂಬ, ನಾನು, ನನ್ನ ಮನೆಯವರು ದೇವರ ಸಮಯದಲ್ಲಿ ಉಪವಾಸ ಇದ್ದು ಕುಟುಂಬವಾಗಿ ಪ್ರಾರ್ಥಿಸಲು ಒಪ್ಪಿಸ್ಕೊಡ್ತೇವೆ. ನೀವು ಪ್ರಾರ್ಥಿಸಿ ನೋಡಿ, ನಿಮ್ಮ ಜೀವನದಲ್ಲಿ ದೇವರು ಮಾಡುವ ಮಹಿಮೆನ ನೀವು ಕಾಣುವಿರಿ. ಆಮೇಲೆ ಒಂದು 5 ಕಾರ್ಯವನ್ನು ನೋಡುವಾಗ, ಮೊದಲನೇದಾಗಿ ನಾವು ಉಪವಾಸ ಇದ್ದು ಪ್ರಾರ್ಥಿಸುವಾಗ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಮಕ್ಕಳಲ್ಲಿ, ನಮ್ಮ ಕಾರ್ಯಗಳಲ್ಲಿ ಇರುವ ಎಲ್ಲ ಎರಿಗು ಕೋಟೆಯಂತಿರುವ ಎಲ್ಲ ತಡೆಗಳನ್ನು ದೇವರು ಮುರಿದಾಕ್ತಾರೆ. ಇವತ್ತು ತುಂಬ ಕುಟುಂಬಗಳಲ್ಲಿ ಅನೇಕ ಕಾರ್ಯಗಳು ತಡೆ, ಆ ಕಾರ್ಯದಲ್ಲಿ ಒಂದು ಬಿಡುಗಡೆ ಇಲ್ಲ, ಏನು ಮಾಡೋಕ್ಕೂ ಆಗ್ತಾ ಇಲ್ಲ, ಏನು ಕೈಗಿದ್ರು ಕೂಡ ತಡೆ, ನಷ್ಟ, ಸೋಲು ಇದನ್ನು ಅನುಭವಿಸ್ತಿದ್ದಾರೆ. ನಾವು ಯೆಹೋಶುವ ಮತ್ತು ಇಸ್ರಾಯೇಲ್ ಜನರು ಉಪವಾಸ ಇದ್ದು 7 ದಿನ ಆ ಎರಿಗೆ ಕೋಟೆನ ಸುತ್ತಿಸ್ತಿರುವಾಗ ಆ ಎರಿಗೆ ಕೋಟೆ ತಾನಾಗೆ ಬಿದ್ದೋಯಿತು. ಅದೇ ರೀತಿ ಕುಟುಂಬದಲ್ಲಿ ನಾವು ಕೂಡ ವಾರಕ್ಕೊಂದು ದಿನನೋ ತಿಂಗಳಿಗೊಂದು ದಿನನೋ ನೇಮಿಸಿಕೊಂಡು ಕುಟುಂಬವಾಗಿ ಉಪವಾಸ ಇದ್ದು ಪ್ರಾರ್ಥಿಸುವಾಗ ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಜೀವಿತದಲ್ಲಿ ಇರುವಂಥ ಎಲ್ಲ ಹೆರಿಗೆ ಕೊಟ್ಟದ ತಡೆಗಳನ್ನು ದೇವರು ಹೆರಿಗೆ ಕೋಟೆಗಳು ಅದು ಮುರಿದು ಹಾಕಿಬಿಡ್ತದೆ ಮಕ್ಕಳೇ. ಆ ಕೋಟೆಗಳು ತಾನಾಗಿ ಬಿದ್ದೋಗುವುದು. ಎರಡನೇದಾಗಿ ಮಕ್ಕಳೇ, ನಾವು ಕುಟುಂಬವಾಗಿ ಉಪವಾಸ ಇದ್ದು ಪ್ರಾರ್ಥಿಸುವಾಗ ಎಲ್ಲ ಜಾತಿ ಪಿಸಾಸಿಗಳು, ಜಾತಿ ಸೈತನ ಕ್ರಿಯೆಗಳು ನಿರ್ಮೂಲವಾಗುವುದು. ಆಮೇನ್. ಸತ್ಯದಲ್ಲಿ ಓದಿ ನೋಡುವಾಗ ಒಂದು ಯವನಸ್ಥ ಹುಡುಗನಿಗೆ ದೆವ್ವ ಹಿಡ್ಕೊಂಡಿದೆ. ಆತನ ಶಿಷ್ಯರ ಬಳಿ ಆ ಹುಡುಗನ ತಂದೆ ಕರ್ಕೊಂಡು ಬರುವಾಗ ಆ ಶಿಷ್ಯರು ಪ್ರಾರ್ಥನೆ ಮಾಡಿದರು. ಆ ದೆವ್ವ ಅವನು ಬಿಟ್ಟು ಹೋಗಲಿಲ್ಲ. ಆ ದೆವ್ವವನ್ನು ಬಿಡಿಸುವುದಕ್ಕೆ ಆ ಶಿಷ್ಯರಿಂದ ಆಗಲಿಲ್ಲ. ಯೇಸು ಸ್ವಾಮಿ ಬಳಿ ಕರ್ಕೊಂಡು ಬರುವಾಗ ಯೇಸು ಗದರಿಸಿದ ಮಾತದಲ್ಲಿ ಆ ಹುಡುಗನಿಂದ ಅಶುದ್ಧ ಆತ್ಮ, ಆ ಸೈತನ, ಆ ದೆವ್ವವನ್ನು ಬಿಟ್ಟು ಹೋಯಿತು. ಶಿಷ್ಯರಿಗೆ ಒಂದೇ ಆಶ್ಚರ್ಯ. ಶಿಷ್ಯರು ಕೇಳ್ತಾರೆ, ಸ್ವಾಮಿ ನಾವು ಕೂಡ ಪ್ರಾರ್ಥನೆ ಮಾಡಿದ್ದೀವಿ, ಆದರೆ ಅದು ಬಿಟ್ಟು ಹೋಗಿಲ್ಲ, ಕಾರಣ ಏನಂತ ಕೇಳುವಾಗ ಯೇಸು ಸ್ವಾಮಿ ತನ್ನ ಶಿಷ್ಯರು ಕೊಟ್ಟಂಥ ಆತ್ಮಿಕ ಆಲೋಚನೆ ಅಂದರೆ, ಕೆಲವು ಪಿಸಾಸಿಗಳು ಉಪವಾಸ ಮತ್ತು ಪ್ರಾರ್ಥನೆ ಅಲ್ಲದೆ ಅದು ಬಿಟ್ಟು ಹೋಗೋದಿಲ್ಲ. ಕೆಲವು ಜಾತಿ ಸೈತಾನಗಳು, ಕೆಲವು ಜಾತಿ ದೆವ್ವಗಳು ಪ್ರೀತಿ ಮಕ್ಕಳೇ ನಾವು ಗೊತ್ತಿರೋದಿಲ್ಲ. ನಾವು ರಕ್ಷಣೆಗೆ ಮುಂಚೆ ಅನೇಕ ಪ್ರಾರಂಭಿಕ ಕ್ರಿಯೆಯಲ್ಲಿ ಇರ್ತಿರ್ತೀವಿ, ಅದನ್ನು ನಾವು ಬಿಟ್ಟು ಬಂದಿರ್ತೀವಿ. ಆ ಕ್ರಿಯೆಗಳು ನಮ್ಮನ್ನು ಹಿಂಬಾಲಿಸ್ತದೆ. ಆವಾಗ ನೀವು ಕುಟುಂಬವಾಗಿ ಉಪವಾಸ ಪ್ರಾರ್ಥಿಸುವಾಗ ಆ ಜಾತಿ ಪಿಸಾಸಿಗಳು, ಆ ಪಾರಂಪರ್ಯ ಕ್ರಿಯೆಗಳು, ಎಲ್ಲ ಶಾಪ ಕಟ್ಟುಗಳು ನಿಮ್ಮನ್ನಿಂದ ಅದು ನೀಗಿ ಹೋಗುತ್ತದೆ. ಮೂರನೇದಾಗಿ ಮಕ್ಕಳೇ, ನಾವು ಕುಟುಂಬವಾಗಿ ಉಪವಾಸದ ಪ್ರಾರ್ಥಿಸುವಾಗ ನಮ್ಮ ಕುಟುಂಬಕ್ಕೆ ವಿರೋಧವಾಗಿ, ನಮ್ಮ ಮನೆಗಳಿಗೆ ವಿರೋಧವಾಗಿ, ನಮ್ಮ ಆಸನವಾಗಿ ಕೆಡುಕಾದ ಮನುಷ್ಯರು ಮಾಡುವಂಥ ತಂತ್ರ, ಪ್ಲಾನಿಂಗ್, ಮಂತ್ರ, ಎಲ್ಲ ಮಾಟ ಕ್ರಿಯೆಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಅದು ನಿರ್ಮೂಲವಾಗುತ್ತದೆ. ಬೈಬಲ್ ನೋಡುವಾಗ ಕೆಡುಕಾದ ಸೈತಾನರು, ಕೆಡುಕಾದ ಮನುಷ್ಯರ ಮೂಲಕ ಎಸ್ತರಿಗೆ, ಆ ಮೊರ್ದೆಕೈಗೆ, ಯೆಹೂದ್ಯರ ಜನಗಳಿಗೆ ವಿರೋಧವಾಗಿ ಅವ್ರನ್ನ ಸಾಯಿಸ್ಬೇಕಂತ ಒಂದು ಪ್ಲಾನ್ ಮಾಡ್ತಾರೆ, ಒಂದು ತಂತ್ರ ಮಾಡ್ತಾರೆ. ಯೆಹೂದ್ಯ ಜನಗಳನ್ನು ಎಲ್ಲರನ್ನ ಸಾಯಿಸಬೇಕು ಎಂಬುದಾಗಿ ಪ್ಲಾನ್ ಮಾಡುವಾಗ ಮೊರ್ದೆಕೈಗೆ ದೇವರು ಕೊಟ್ಟಂಥ ಆಲೋಚನೆ ಉಪವಾಸದ ಪ್ರಾರ್ಥನೆ ಮಾಡಬೇಕು. ಮೊರ್ದೆಕೈ, ಯೆಹೂದ್ಯರ ಜನರು, ಎಸ್ತರ್ ಮತ್ತು ಆತನ ಸೇವಕಿಯರು 3 ದಿನ ಉಪವಾಸದ ಪ್ರಾರ್ಥನೆ ಮಾಡಿದ್ರು. ಕೆಡುಕಾದ ಮನುಷ್ಯರ ಎಲ್ಲ ತಂತ್ರ ಮಂತ್ರಗಳು ಯೇಸುವಿನ ನಾಮದಲ್ಲಿ ಅದು ನಿರ್ಮೂಲವಾಯಿತು ಮಕ್ಕಳಿಗೆ. ಆಮೇಲೆ ಅದೇ ರೀತಿ ನೀವು ಕೂಡ ಉಪವಾಸದ ಪ್ರಾರ್ಥನೆ ಮಾಡುವಾಗ ನಿಮಗೆ ವಿರೋಧವಾಗಿ, ನಿಮ್ಮ ಕುಟುಂಬಕ್ಕೆ ವಿರೋಧವಾಗಿ, ನಿಮ್ಮ ಆಸ್ತಿಗಾಗಿ ಕೆಲವು ಕೆಡುಕಾದ ಮನುಷ್ಯರು ಮಾಡಿದಂಥ ಎಲ್ಲ ತಂತ್ರ, ಎಲ್ಲ ಮಂತ್ರ, ಮಾಟ ಕ್ರಿಯೆಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಅದು ನಿರ್ಮೂಲವಾಗಿ ನಾಶವಾಗುವುದು. 4ನೇದು, ಉಪವಾಸದ ಪ್ರಾರ್ಥಿಸುವಾಗ ನಮ್ಮ ಮೇಲಿರುವಂಥ ದೇವರ ಕೋಪಾಗ್ನಿ ಅದು ನಮ್ಮನ್ನು ಬಿಟ್ಟು ನೀಗುವುದು ಮಕ್ಕಳೇ. ಸತ್ಯದಲ್ಲಿ ಓದುವಾಗ
ನಿನೆವೆ ಪಟ್ಟಣದವರು ಅವರು ಮಾಡಿದ ಪಾಪ ದೇವರ ಸಮದಲ್ಲಿ ಮುಟ್ಟಿತ್ತು. ಆಗ ದೇವರು ಯೋನನಿಗೆ ಹೇಳ್ತಾರೆ, ನೀನು ಹೋಗಿ ಆ ಜನರಿಗೆ ಸುವಾರ್ತೆನ ಸಾರು, ಇನ್ನು 40 ದಿವಸದಲ್ಲಿ ಈ ಪಟ್ಟಣವನ್ನು ನಾನು ನಾಶ ಮಾಡ್ತೀನಿ ಎಂಬುದಾಗಿ. ಪ್ರೀತಿದ ಮಕ್ಕಳೇ, ನೋಡಿ, ಈ ಪ್ರವಾದಿ ಯೋನ ಆ ನೆನವೆ ಪಟ್ಟಣ ಜನರಿಗೆ ಈ ವಿಷಯವನ್ನು ತಿಳಿಸಿದ ತಕ್ಷಣ ಆ ನೆನವೆ ಪಟ್ಟಣದವರು ಮಕ್ಕಳು, ಕೂಸುಗಳು, ಎಲ್ಲ ಮೃಗ ಪಕ್ಷಿಗಳು ಕುಟುಂಬವಾಗಿ ದೇವರ ಸಮದಲ್ಲಿ ತಮ್ಮನ್ನು ತಗ್ಗಿಸಿ ಉಪವಾಸ ಪ್ರಾರ್ಥಿಸುವಾಗ ಸತ್ಯ ಹೇಳ್ತದೆ, ದೇವರು ತಾನು ಮಾಡಬೇಕಿದ್ದ ಕೇಡಿಗಾಗಿ ಮನಸ್ತಾವಪಟ್ಟು ಅವರಿಗೆ ಕನಿಕರಿಸಿದನು, ಅವ್ರ ಮೇಲೆ ಮನಮರುಗಿದನು. ಆಮೇಲೆ ಒಂದು ವೇಳೆ ನಮ್ಮ ಕುಟುಂಬದಲ್ಲಿ ಗೊತ್ತಿದ್ದನೇ ದೇವರ ವಿರೋಧವಾಗಿ ಮಾಡುವಂಥ ಕೆಲವು ಪಾಪಗಳು, ಅಕ್ರಮಗಳು, ತಪ್ಪುಗಳು, ದೇವರ ಕೋಪಾಗ್ನಿ ನಮ್ಮ ಕುಟುಂಬದ ಮೇಲೆ, ಮನೆ ಮೇಲೆ ಇರ್ತದೆ. ನಾವು ಕುಟುಂಬವಾಗಿ ಪ್ರಾರ್ಥಿಸುವಾಗ ದೇವರು ಪಶ್ಚಾತ್ತಾಪಪಟ್ಟು ಮನಮೊರಗಿ ತನಗೆ ಮಾಡಬೇಕಾದ ಕೇಡಿಗೆ ದೇವರು ಅದನ್ನು ನೀಗಿಸಿ ನಮ್ಮ ಕುಟುಂಬಗಳನ್ನು ಆಸ್ವಾದಿಸ್ತಾರೆ. 5ನೇ ಮಕ್ಕಳೇ, ನಾವು ಉಪವಾಸದ ಪ್ರಾರ್ಥಿಸುವಾಗ ನಮ್ಮ ಕುಟುಂಬ ಇನ್ನೂ ಆತ್ಮಿಕ ಜೀವನದಲ್ಲಿ, ಇನ್ನು ದೇವರ ಸಮ್ಮುಖದಲ್ಲಿ ಬೆಳೆಯುವುದಕ್ಕೆ ತುಂಬ ಸಹಾಯವಾಗ್ತದೆ. ಉಪವಾಸ ಪ್ರಾರ್ಥನೆ ಭಕ್ತಿಯನ್ನು, ನಂಬಿಕೆಯನ್ನು, ವೈರಾಗ್ಯವನ್ನು, ವಿಶ್ವಾಸವನ್ನು ಕರ್ತನಲ್ಲಿ ಹೆಚ್ಚಿಸುತ್ತದೆ. ಈ 5 ಕಾರ್ಯ ನೋಡಿ, ಒಂದು, ಎಲ್ಲ ತಡೆಗಳು ಮುರಿದು ಹೋಗುತ್ತದೆ. 2ನೇದಾಗಿ ಮಕ್ಕಳೇ, ಎಲ್ಲ ಜಾತಿ ಪಿಸಾಸಿಗಳು ಬಿಟ್ಟು ಹೋಗುತ್ತದೆ. 3ನೇದು, ಕೆಡುಕಾದ ಮನುಷ್ಯರ ಎಲ್ಲ ತಂತ್ರ ನಾಶವಾಗುತ್ತದೆ. 4ನೇದು, ದೇವರ ಕೋಪ ನೀಕಿ ಕನಿಕರ ಉಂಟಾಗುತ್ತದೆ. 5ನೇದು, ನಮ್ಮನ್ನು ದೇವರಲ್ಲಿ, ಭಕ್ತಿಯಲ್ಲಿ, ವಿಶ್ವಾಸದಲ್ಲಿ, ದೇವರ ಸಮೀಪದಲ್ಲಿ ನಮ್ಮನ್ನು ಸೇರಿಸ್ತದೆ. ಒಪ್ಪಿಸ್ಕೊಡ್ತೀರಾ? ಉಪವಾಸದ ಪ್ರಾರ್ಥಿಸ್ತೀರಾ? ತಿಂಗಳಿಗೆ 1 ದಿವಸನೋ ವಾರಕ್ಕೆ 1 ದಿವಸನೋ ಕುಟುಂಬವಾಗಿ ಒಂದು ದಿನವನ್ನು, ಸಮಯವನ್ನು ನೇಮಿಸಿಕೊಂಡು ಪ್ರಾರ್ಥಿಸಿ. ನಿಮ್ಮ ಕುಟುಂಬ ನೆನೆಸ್ಕೊಂಡು ನಿಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ತಡೆಗಳು, ಎಲ್ಲ ಜಾತಿ ಪಿಸಾಸ ಕ್ರಿಯೆಗಳು, ಎಲ್ಲ ಕೆಡುಕಾದ ಮಾಟ ಕ್ರಿಯೆಗಳು, ಎಲ್ಲ ದೇವರ ಕೋಪಗಳು, ಎಲ್ಲ ಅವಭಕ್ತಿಗಳು ನೀಗಿ ಹಿಂದೆ ದೇವರು ನಿಮ್ಮ ಕುಟುಂಬನ ಆಶೀರ್ವದಿಸಲಿದ್ದಾರೆ. ಪ್ರಾರ್ಥಿಸೋಣವಾ? ನಮ್ಮ ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೀನಪ್ಪ. ಈ ತಿಂಗಳು ಪೂರ್ತಿಯಾಗಿ ಕುಟುಂಬದ ಬಿಡುಗಡೆಗೋಸ್ಕರ, ಕುಟುಂಬದ ರಕ್ಷಣೆಗೋಸ್ಕರ, ಕುಟುಂಬದ ಆಶೀರ್ವಾದಗೋಸ್ಕರ ನೀವು ನಮ್ಮೊಂದಿಗೆ ಮಾತಾಡ್ತಿದ್ದೀಯಪ್ಪ. ಇದು ಇವತ್ತು ಕೂಡ ಕುಟುಂಬವಾಗಿ ನಿಮ್ಮ ಸಮೂಹದಲ್ಲಿ ಉಪವಾಸದ್ದು ಪ್ರಾರ್ಥಿಸುವಾಗ ತಡೆಗಳನ್ನ ಹೊಡೆದಾಕ್ತೀಯಪ್ಪ. ಜಾತಿ ಪಿಸಾಸನ್ನ ಓಡಿಸ್ಬಿಡ್ತೀಯಪ್ಪ. ಕೆಡುಕಾದ ಮಂತ್ರ ತಂತ್ರಗಳನ್ನ ನೀಗಿಸ್ಬಿಡ್ತೀಯಪ್ಪ. ದೇವರ ಕೋಪ ನೀಗಿ ಕನಿಕರ ಉಂಟು ಮಾಡ್ತೀಯಪ್ಪ. ನಮ್ಮನ್ನು ಇನ್ನೂ ಭಕ್ತಿಯಲ್ಲಿ, ವಿಶ್ವಾಸದಲ್ಲಿ, ವೈರದಲ್ಲಿ ನಿಮ್ಮ ಹತ್ರ ಸೇರಿಸ್ಕೊಳ್ತೀಯಪ್ಪ. ಈ ವಾಕ್ಯವನ್ನು ಕೇಳಿ ಯಾರೆಲ್ಲ ಒಪ್ಪಿಸ್ಕೊಡ್ತಿದ್ದಾರೋ, ಒಂದೊಂದು ಮನೆಯಲ್ಲಿ, ಒಂದೊಂದು ಕುಟುಂಬದಲ್ಲಿ, ಒಂದೊಂದು ಕ್ರೈಸ್ತ ದೇವರ ಮಕ್ಕಳಲ್ಲಿ ಬಿಡುಗಡೆ ಉಂಟಾಗಲಿ, ರಕ್ಷಣೆ ಉಂಟಾಗಲಿ. ಯೇಸುವಿ ನಾಮದಲ್ಲಿ ಸಮಾಧಾನ, ಯೇಸುವಿ ನಾಮದಲ್ಲಿ ಸೌಖ್ಯ, ಯೇಸುವಿ ನಾಮದಲ್ಲಿ ಅವರಿಗೆ ಅದ್ಭುತ ನಡೆಯಲಿ ಸ್ವಾಮಿ. ಆ ರೀತಿ ಮಾಡಿಬಿಟ್ಟಿದ್ದ ಸ್ತೋತ್ರ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ಇದನ್ನು ನೋಡಿ ಕೇಳುತ್ತಿರುವ, ಒಪ್ಪಿಸ್ಕೊಳ್ತಾ ಒಂದೊಂದು ಕುಟುಂಬನ ಹೃದಯ ಅಂತರಾತ್ಮದಿಂದ ಶುಭ ಕೊರತನೆ ಆಶೀರ್ವದಿಸ್ತೇನೆ ನಮ್ಮ ಜೀವ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು.